ರಾಜ್ಯದ ಪ್ರಭಾವಿ ಸಚಿವರೇ ಉದ್ಯಮಿಯೊಬ್ಬರಿಗೆ ಕಿರುಕುಳ ಕೊಡ್ತಾ ಇದ್ದಾರಾ? ಸಚಿವರುಗಳು ಉದ್ಯಮವನ್ನ ಬೆಳೆಸೋದ್ರತ್ತ ಗಮನ ಕೊಡಬೇಕು, ಬದಲಾಗಿ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಎಸ್ ಮಲ್ಲಿಕಾರ್ಜುನ್ ಅವರು ಉದ್ಯಮಿಯೊಬ್ಬರಿಗೆ ಕಿರುಕುಳ ಕೊಡ್ತಾ ಇದ್ದಾರಾ? ಅವರ ವಿರುದ್ಧ ಇದೀಗ ಈ ಗಂಭೀರ ಆರೋಪ ಕೇಳಿಬಂದಿದೆ. ತಮ್ಮ ಸಕ್ಕರೆ ಕಾರ್ಖಾನೆಯನ್ನ ಬೆಳೆಸೋದಕ್ಕೆ ಅಂತ ಅಲ್ಲಿಯ ಹತ್ತಿರದಲ್ಲಿರ್ತಕ್ಕಂಥ ಉದ್ಯಮಿಯ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ. ಬೆಲ್ಲ ಉತ್ಪಾದನೆ ಎಥೆನಾಲ್ ಉದ್ಯಮಿ, ಬೆಲ್ಲ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಉದ್ಯಮಿ ಅಸ್ಕಿ ಅನ್ನುವಂಥವ್ರಿಗೆ ಇವರು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ. ಈ ಅಸ್ಕಿ ಅವರು ಬೆಳಗಾವಿ ಜಿಲ್ಲೆ ರಾಯಭಾಗದ ಹಾರೋಗೇರಿಯ ಉದ್ಯಮಿ. ರಾಯಭಾಗದ ಅಳಗವಾಡಿಯ ಬೀರೇಶ್ವರ ಸಕ್ಕರೆ ಕಾರ್ಖಾನೆ ಎಸ್ ಮಲ್ಲಿಕಾರ್ಜುನ್ ಅವರ ಒಡೆತನದ್ದು. ಈ ಕಾರ್ಖಾನೆಯ ಪಕ್ಕದಲ್ಲೇ ಅಸ್ಕಿ ಬೆಲ್ಲ ಉತ್ಪಾದನೆ ಎಥೆನಾಲ್ ಘಟಕ ಇದೆ. ಆದರೆ ಈ ಅಶೋಕ್ ಅಸ್ಕಿ ಅವರಿಗೆ ಒಂದೇ ವರ್ಷದಲ್ಲಿ ಬರೋಬ್ಬರಿ 27 ನೋಟಿಸ್ ಕೊಟ್ಟಿದ್ದಾರೆ. ತಮ್ಮದೇ ಲೆಟರ್ ಹೆಡ್ ಅನ್ನ ಬಳಸಿ ಅಧಿಕಾರಿಗಳನ್ನ ಚೋಬಿಟ್ಟು ಪರಿಸರ ಇಲಾಖೆ ನೀಡಿದ ಅನುಮತಿಯನ್ನ ರದ್ದುಗೊಳಿಸಿ ಅಂತ. ಅಲ್ಲಿ ಸ್ಥಳಕ್ಕೆ ಹೋಗೋಣ, ಏನ್ ಪರಿಸ್ಥಿತಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ಈ ಇಡೀ ಘಟನೆಯ ವಿವರಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಈ ರಿಪೋರ್ಟ್ನಲ್ಲಿ. ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ನ ಪವರ್ಫುಲ್ ಮಿನಿಸ್ಟರ್ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ತಮ್ಮ ಸಕ್ಕರೆ ಕಾರ್ಖಾನೆ ಬೆಳೆಸುವ ಉದ್ದೇಶದಿಂದ ಯುವ ಉದ್ಯಮಿ ವಿರುದ್ಧ ಪಿತೂರಿ ಮಾಡ್ತಿದ್ದಾರಂತೆ. ಬೆಳಗಾವಿ ಜಿಲ್ಲೆ ರಾಯಭಾಗದ ಹಾರುಗೇರಿಯ ಯುವ ಉದ್ಯಮಿ ಅಶೋಕ್ ಅಸ್ಕಿಗೆ ಒಂದೇ ವರ್ಷದಲ್ಲಿ ಬರೋಬ್ಬರಿ 27 ನೋಟಿಸ್ ನೀಡಿದ್ದಾರಂತೆ. ಬೆಲ್ಲ ಉತ್ಪಾದನೆ ಎಥನಾಲ್ ಉದ್ಯಮದ ವಿಚಾರವಾಗಿ ಅಸ್ಕಿಗೆ ಸಚಿವರು ಒತ್ತಡ ನೀಡ್ತಾ ಇದ್ದಾರಂತೆ. ಯಾಕಂದ್ರೆ ರಾಯಭಾಗದ ಅಳಗವಾಡಿಯ ಎಸ್ ಮಲ್ಲಿಕಾರ್ಜುನ್ ಒಡೆತನದ ಬೀರೇಶ್ವರ ಕಾರ್ಖಾನೆ ಉದ್ಯಮಿ ಅಸ್ಕಿ ಬೆಲ್ಲ ಉತ್ಪಾದನೆ ಎಥನಾಲ್ ಘಟಕದ ಅಕ್ಕಪಕ್ಕದಲ್ಲೇ ಇದೆಯಂತೆ. ಹೀಗಾಗಿ ತಮ್ಮ ಕಾರ್ಖಾನೆಗೆ ಹೊಡೆತ ಬೀಳುತ್ತೆ ಅಂತ ತಮ್ಮದೇ ಲೆಟರ್ ಹೆಡ್ ಬಳಸಿ ಅಧಿಕಾರಿಗಳನ್ನ ಸಚಿವರು ಚೂ ಬಿಟ್ರ ಅನ್ನೋ ಅನುಮಾನ ಮೂಡಿದೆ. ಪರಿಸರ ಇಲಾಖೆ ನೀಡಿದ ಅನುಮತಿ ರದ್ದುಗೊಳಿಸುವಂತೆ ಒತ್ತಡ ಹಾಕ್ತಿದ್ದಾರೆ. ಯಾಕಂದ್ರೆ 2018ರ ಎಥನಾಲ್ ಪಾಲಿಸಿ ಪ್ರಕಾರ ಒಂದು ಕಾರ್ಖಾನೆಗೂ ಇನ್ನೊಂದು ಕಾರ್ಖಾನೆಗೂ ಕನಿಷ್ಠ 15 ಕಿಲೋಮೀಟರ್ ಅಂತರ ಇರಬೇಕು. ಹೀಗಾಗಿ ಈ ಕಾರ್ಖಾನೆ ಊರ್ಜಿತವಲ್ಲ ಎಂಬುದು ಸಚಿವರ ವಾದ. ಆದರೆ ಉದ್ಯಮಿ ಅಸ್ಕಿ ಮಾತ್ರ ನಾನು ಎಲ್ಲ ಕಾನೂನು ಪ್ರಕಾರವೇ ಮಾಡಿದ್ದೇನೆ, 2020ರಲ್ಲೇ ಉದ್ಯಮಕ್ಕೆ ಅನುಮತಿ ಪಡೆದು ಕಾರ್ಖಾನೆ ಸ್ಥಾಪನೆ ಮಾಡಿದ್ದೇನೆ ಅಂತಾರೆ. ಒಟ್ಟಾರೆ 150 ಕೋಟಿ ಸಾಲ ಮಾಡಿ ಕಾರ್ಖಾನೆ ಸ್ಥಾಪಿಸಿದ ಉದ್ಯಮಿ ಸಂಕಷ್ಟಕ್ಕೆ ಸಿಲುಕಿದ್ದಾರಂತೆ. 2 ವರ್ಷಗಳಿಂದ ಹನಿ ಎಥನಾಲ್ ಉತ್ಪಾದನೆಗೆ ಸಚಿವರು ಬಿಡ್ತಾ ಇಲ್ಲ. ಹೀಗಾಗಿ ನ್ಯಾಯ ಕೊಡಿಸಿ ಅಂತಿದ್ದಾರೆ ಉದ್ಯಮಿ ಅಶೋಕ್ ಅಸ್ಕಿ. ನೋಡಿ, ದೊಡ್ಡೋರು ಅಂತ ಅನ್ನಿಸ್ಕೊಂಡವರ ದೌಲತ್ತುಗಳು ಹೇಗೆ ಇರ್ತವೆ ಅನ್ನೋದನ್ನ ನೋಡಿ. ಅಧಿಕಾರ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ? ಹೇಗೆ ನಡ್ಕೋಬೇಕು? ಇಷ್ಟು ವರ್ಷ ರಾಜಕಾರಣದಲ್ಲಿ ಇದ್ದಾರೆ, ಇಂಥ ಕೆಲಸ ಮಾಡ್ತಾರಾ ಅಂತ ಜನ ಹೇಳೋ ರೀತಿನಲ್ಲಿ ಈ ಘಟನೆ ನಡೀತಾ ಇದೆಯಾ? ಸೊ ಅಲ್ಲಿ ಹೋಗೋಣ, ಸ್ಥಳಕ್ಕೆ ಹೋಗೋಣ. ನಮ್ಮ ಪ್ರತಿನಿಧಿ ದಿವಿತ್ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ಎಸ್ ಮಲ್ಲಿಕಾರ್ಜುನ್ ಅವರು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ, ಅಲ್ಲಿ ಗ್ರೌಂಡ್ ರಿಪೋರ್ಟ್ ಏನಿದೆ ದಿವಿತ್? ಜನ ಏನ್ ಹೇಳ್ತಾ ಇದ್ದಾರೆ, ಆ ಉದ್ಯಮಿ ಏನ್ ಹೇಳ್ತಾ ಇದ್ದಾರೆ, ಅವರ ಜೊತೆಗಿರ್ತಕ್ಕಂಥ ಎಂಪ್ಲಾಯೀಸ್ ಏನ್ ಹೇಳ್ತಾ ಇದ್ದಾರೆ, ಏನಿದೆ ಪರಿಸ್ಥಿತಿ? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಎಲ್ಲರೂ ಕೂಡ ಹೇಳುವಂಥದ್ದು ಉದ್ಯೋಗ ಇಲ್ಲ ದೇಶದಲ್ಲಿ, ಉದ್ಯೋಗ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅಂತ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿ ಆದವರು ಇವರೆಲ್ಲರ ಪರ ನಿಲ್ಲೋದು ಬಿಟ್ಟು ಇವರೆಲ್ಲರಿಗೂ ಕಿರುಕುಳ ಕೊಡ್ತಿರುವಂಥ ಘಟನೆ ನಡೀತಾ ಇದೆ ಬೆಳಗಾವಿಯಲ್ಲಿ. ಪ್ರಮುಖವಾಗಿ ಅಶೋಕ್ ಅಸ್ಕಿ ಅನ್ನುವಂಥವ್ರು ಈ ಒಂದು ಕಾರ್ಖಾನೆಯನ್ನ ನಿರ್ಮಿಸ್ತಾರೆ. ಕೋರ್ಟ್ ಆದೇಶ ಕೊಡುತ್ತೆ, ಅನುಮತಿ ಇದೆ ಅಂತ ಹೇಳುತ್ತೆ. ಸತತ 27 ಬಾರಿ ನೋಟಿಸ್ ಹಾಕ್ತಾರೆ. ಆ ನೋಟಿಸ್ ಸ್ಕ್ವಾಶ್ ಆಗುತ್ತೆ. ಆದರೂ ಕೂಡ ಈ ಕಾರ್ಖಾನೆ ನಡಿಬಾರ್ದು ಅಂತಂದ್ರೆ ಏನರ್ಥ? ಹಾಗಾದ್ರೆ ಯಾವುದೇ ನೋಟಿಸ್ ಬಂದರೂ ಕೂಡ ತಹಶೀಲ್ದಾರ್ ಮುಖಾಂತರ ಬರುತ್ತಲ್ವಾ? ನಾನು ತಹಶೀಲ್ದಾರನ್ನ ಮಾತಾಡಿಸ್ತೀನಿ ಈಗ. ಸರ್ ಒಂದು ನಿಮಿಷ ಸರ್, 27 ಸಲ ನೋಟಿಸ್ ಬಂದಿರೋದು, ಸ್ಕ್ವಾಶ್ ಆಗಿದೆ.
ಅದೇನೋ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನಂಗೆ ಆಗೋಯ್ತಾ ಪರಿಸ್ಥಿತಿ? ಏನು 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 ಅಂತ ಕೇಳ್ತಿರಲ್ಲ ಸರ್. ಒಂದು ನಿಮಿಷ ರೀ. ಈಗ ಯಾಕೆ ಇಷ್ಟೊಂದು ಜನ ಸೇರಿದ್ದಾರೆ ಇಲ್ಲಿ? ಅಲ್ಲ, ನೀವು ಕೇಳೋದು 27 ಸಲ ಹೈಕೋರ್ಟಲ್ಲಿ ಕೇಸ್ ಆಗಿದ್ದು ಅದು ನನಗೆ ಗೊತ್ತಿಲ್ಲ. ನಾನು ಬಂದು ಒಂದು ವೀಕ್ ಆಯಿತು ಜಾಯ್ನ್ ಆಗಿ. ಇವತ್ತು ಮನವಿ ಕೊಟ್ಟಿದ್ದಾರೆ. ಈ ಮನವಿಯನ್ನು ಮುಂಚೆ ಯಾರಿದ್ರು ತಹಶೀಲ್ದಾರ್? ಮುಂಚೆ ಬೇರೆ ಮುಂಜೆ ಅನ್ನೋರು ಇದ್ದರು. ಅವರೆಲ್ಲಿದ್ದಾರೆ? ಅವರು ಬೇರೆ ಕಡೆ ನನ್ನ ಪ್ಲೇಸಿಗೆ ಅವರು ಬಿಜಾಪುರಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ಏಕೆ? ನಾನು ಎಲೆಕ್ಷನ್ ಅಶೋಕ್ ಸರ್ ಬನ್ನಿ ಸರ್, ನೀವು ಬನ್ನಿ ಸರ್, ಹೇಳಿ ಸರ್. ಈಗ ನೀವು ಅಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀರಾ. ಯಾರೊಬ್ರು ಸಚಿವರು ಬಂದು ಅವರ ಕಾರ್ಖಾನೆ ಬೆಳಿಬೇಕು ಅಥವಾ ಮತ್ತೊಂದೋ ಮಗದೊಂದೋ, ಅದೇ ಹೇಳ್ತೀನಿ ನಾನು, ದೇವ್ರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅಂತ ಏನು ಹೇಳ್ತೀರಾ ನೀವೀಗ? ದೇವ್ರು ಕೊಟ್ರು ಪೂಜಾರಿ ಕೊಡಂಗಿಲ್ಲ ತಲ್ರಿ. ಪೂಜಾರಿನೂ ಬಾಗಿಲೂ ಬಂದ್ ಮಾಡ್ಕೊಂಡು ಹೊಂಟಾರೆ ಅವ್ರು. ಯಾಕಂದ್ರೆ ರೀ ಈಗ ನಮ್ಮ ಇಲ್ಲಿ ಎಲ್ಲರದು ಲಿಸ್ಟ್ ಅದ. ಎಷ್ಟು ರಿಟ್ ಪಿಟಿಷನ್ ಇಲ್ಲಿ ತನಕ ನಮ್ಮ ಸ್ಕ್ವಾಶ್ ಆಗಿದವ್ರ. ಇವ್ರು ಎಷ್ಟು ನೋಟಿಸ್ ಮಾಡಿದ್ದಾರೆ, ಎಷ್ಟು ಕ್ಲೋಸರ್ ಆರ್ಡರ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಇದ್ರ ಪೇಜ್ ಟು ಪಿನ್ ಹಾಕಿವಿ, ನಿಮಗೂ ಕೊಡ್ತೀವಿ. ಈಗ ಅವ್ರ ಲೆಟರ್ ಹೆಡ್ ಮೇಲೆ ಬರೆಯತ್ತಾರ ಅವ್ರ ಓಪನ್ ಆಗಿ. ಅದೇನು ಯಾರಾದ್ರೆ ಮತ್ತೊಬ್ರು ಮಿನಿಸ್ಟರ್ ಆದ್ರೆ ಏನೋ ತುಡುಗಲಿ ಆದ್ರೆ ಮಾಡ್ತಾರೆ, ಇಲ್ಲ ಅವ್ರದ್ದು ಬಂದ್ ಮಾಡ್ತಾರೆ ಅಂತೇಳಿ. ಇವ್ರು ತಮ್ಮ ಲೆಟರ್ ಹೆಡ್ ಸರಿ ಯಾವ ಉದ್ದೇಶಕ್ಕೆ ರೀ ಇದೆಲ್ಲ? ಯಾವ ಉದ್ದೇಶ ಏನೂ ಇಲ್ರಿ. ಆ ದೊಡ್ಡ ಫ್ಯಾಕ್ಟ್ರಿ ಮುಂದೆ ಒಂದು ಸಣ್ಣ ಫ್ಯಾಕ್ಟ್ರಿ ಇರಬಾರ್ದು. ಅವ್ರಿಗೆ ಅಸಹ್ಯ ಸಾಕೈತೈತೆ ಅಂಬಲ್ಲ, ಹೊಟ್ಟೆ ಕಿಚ್ಚು ಬಿಡಾಕೈತದ. ತಗೋಬೇಕಾಗಿದೆ, ತಗೊಂಡ್ರೆ ರೊಕ್ಕ ಕೊಟ್ಟು ತಗೋಬೇಕಲ್ಲ. ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಇಲ್ಲಿ? 350 ಜನ ಮಾಡ್ತಾರೆ. 2 ಕಂಪ್ನಿ ಕೂಡಿಸಿ 350 ಜನ ಅದಾರ. ಅವರೆಲ್ಲರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಎಲ್ಲರಿಗೂ ಅವ್ರಿಂದ ಎಲ್ಲಿ ಹೋಗ್ಬೇಕ್ರಿ? ಇದು ಬಂದ್ಬಿಟ್ರೆ ನಾವು ಸತ್ಯ ಅಂದ್ರೆ ಅವರು ಸಹಾಯ ಹೋಗ್ಬೇಕಲ್ರಿ. ಅಲ್ಲ, ಅವ್ರ ನಂಬರ್ ಇಲ್ವಾ ನಿಮಗೆ? ಹಳೆ ತಹಶೀಲ್ದಾರ್ ಇದ್ರಲ್ಲ, ಅವ್ರ ನಂಬರ್ ಇಲ್ವಾ? ಅವ್ರಿಗೆ ಗೊತ್ತಿಲ್ವಾ? ಅವರ ಬಂದು 5 ಸಲ ಕ್ಲೋಸರ್ ಆರ್ಡರ್ ಇಶ್ಯೂ ಮಾಡಿದಾರೆ. ಆಯ್ತು ಬಿಡ್ರಿ, ಇವ್ರ ಪ್ರಭಾವ ಎಷ್ಟೈತಂದ್ರ ಒಂದು ಕ್ಲೋಸರ್ ಸೋಕಾಸ್ ನೋಟಿಸ್ ಇಶ್ಯೂ ಮಾಡಕ್ಕೆ ಎಷ್ಟು ಜನ ಬರ್ತಾರ್ರಿ ಯಾವ್ದಾರ ಆಫೀಸ್ನಾಗ? ಒಂದು ಸೋಕಾಸ್ ನೋಟಿಸ್ ಇಶ್ಯೂ ಮಾಡಕ್ಕೆ ಮತ್ತೆ ಯಾವ್ರ ಆಫೀಸರ್ ಆಗಿರಂದ್ರ ಪೋಸ್ಟ್ ಮಾಡ್ತಾರೆ. ಸರ್, ನೀವು ಹೊಸದಾಗಿ ಬಂದಿದ್ದೀರಲ್ವಾ, ಏನು ಮಾಡ್ಬೇಕ್ರಿ? ಏನು ಮಾಡ್ತೀರಿ ಈಗ? ಮನವಿ ತಗೊಂಡ್ರಲ್ಲ, ಏನು ಮಾಡ್ಬೇಕು ಅಂತ ಹೊರಟಿದ್ದೀರಿ? ತಗೊಂಡಿದ್ದೀವಿ ಸರ್. ಇಮಿಡಿಯೇಟ್ ಈಗಲೇ ಸನ್ಮಾನ್ಯ. ಅಲ್ಲ, ಆ ಕಾಲದಿಂದ ನಿಲ್ದೇ ಇದ್ದು ಇವಾಗ ನಿಲ್ಲುತ್ತೆ ಅಂತ ನಿಮ್ಗೆ ಅನ್ಕೋತೀರಾ? ಇಲ್ಲ ಸರ್, ನಾನು ನೋಡಿ ಏನಾದರೂ ಬೇರೆ ಪ್ರಭಾವ ಇದೆಯಾ ಹಿಂಗೆ? ಇಲ್ಲಿವರೆಗೆ ಕೇಳಿದ್ದೀನಿ, ನಾನೆಲ್ಲ ಅವ್ರ ಸಮಸ್ಯೆಗಳನ್ನ ಆಲಿಸಿದ್ದೀನಿ. ಆಮೇಲೆ ಎಲ್ಲ ವಿತ್ ರೆಕಾರ್ಡ್ಸು ನನಗೆ ಡೀಟೇಲ್ ಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದಾರೆ. ಇವತ್ತೇ ಈ ಮನವಿಯನ್ನು ಜಿಲ್ಲಾಧಿಕಾರಿ. ನಿಮಗೆ ಏನು ಅನ್ಸುತ್ತೆ? ಯಾಕೆ ಈ ಥರ ಆಗಿದೆ ಅಂತ ಅನ್ಸಿರ್ಬೋದು? ನೀವು ನೋಡಿದ್ರಲ್ಲ, ಪರಿಶೀಲನೆ ಮಾಡಿದ್ರೆ? ನನಗೆ ಗೊತ್ತಿಲ್ಲ ಸರ್, ಚೆಕ್ ಮಾಡಬೇಕು. ನಾನು ಹೊಸದಾಗಿದ್ದೀನಿ, ಇದ್ರದ್ದು ಏನು ಇದು ಅನ್ನೋದು ನನಗೆ ಗೊತ್ತಿಲ್ಲ. ಮನವಿಯನ್ನು ನಾನು ಇವತ್ತೇ ಕಳಿಸಿ ಅವ್ರಿಗೆ. ಓಕೆ, ನೋಡಿ, ಇವರೆಲ್ಲರೂ ಕೂಡ ಇದ್ದಾರಲ್ಲ, ಇವರೆಲ್ಲರೂ ಕೂಡ ಇಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು, ಹೊಟ್ಟೆಪಾಡಿಗಾಗಿ ದುಡಿಯೋರು, ನಮಗೆ ದಯಾಮರಣ ಕೊಡಿ ಅಂತ ಕೇಳ್ತಿದ್ದಾರೆ. ನಮಗೆ ದಯಾಮರಣ ಕೊಡಿ, ಸಕ್ಕರೆ ಹಾಕ್ತಾರೆ, ನಮ್ಮ ಮೇಲೆ ದಬ್ಬಾಳಿಕೆಯನ್ನ ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟು ಜನ ಸೇರ್ಕೊಂಡಿದ್ದಾರೆ, ಇವರೆಲ್ಲರೂ ಕೂಡ ಇದ್ದಾರೆ. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ನೀವು ಗಮನಿಸ್ತಾ ಇದ್ದೀರಾ ಶ್ರೀಲಕ್ಷ್ಮಿ ಅವರೇ. ಇವರೆಲ್ಲರೂ ಕೂಡ ನ್ಯಾಯಕ್ಕೋಸ್ಕರ ಬಂದಿರೋರು. ಇವರೆಲ್ಲರೂ ಕೂಡ ನೋಡಿ, ನಾನು ಕೆಲವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ಇಲ್ಲಿ ಅಲ್ಲ, ಯಾವ ಉದ್ದೇಶಕ್ಕೋಸ್ಕರ ಅಂದ್ರೆ ಈಗ ಇಲ್ಲಿ ಏನಾಗ್ತಾ ಇದೆ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಶ್ಯಾಮ್ನೂರ್ ಅವ್ರಿಗೆ, ಶ್ಯಾಮ್ನೂರ್, ನೀನು ಮಿನಿಸ್ಟರ್ ಇರ್ಬೋದು, ಅದು ದಾವಣಗೆರೆ ಅಷ್ಟೇ ನಡೆಸು, ಇಲ್ಲಿ ನಡ್ಸಕ್ಕೆ ಹೋಗ್ಬೇಡ. ನಾವು ಯಾವುದೇ ರೂಲ್ಸನ್ನು ಬ್ರೇಕ್ ಮಾಡಿಲ್ಲ, ಏನೂ ಮಾಡಿಲ್ಲ. ನೀನು ವಿತ್ ಪರ್ಮಿಷನ್ ಇಲ್ಲದೆ ಎಲ್ಲ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೆಯಾ. ನೀನು ಬೂದಿ ಎಲ್ಲ ಇಲ್ಲಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ಬಂದು ಹಾರ್ತಾ ಇದೆ. ಆಮೇಲೆ ಯಾದವಾರದಲ್ಲಿ ನಿನ್ನ ಜೊತೆ ಇದ್ದಂಥ ರೈತರನ್ನ ಎಲ್ಲ ಜೈಲು ಹಾಕ್ಸಿದ್ಯಾ. ಅವ್ನು ನಿನ್ನ ನಂಬಿ ಬಂದಂಥ ರೈತರನ್ನ ಜೈಲಿಗೆ ಹಾಕ್ಸಿದ್ಯಾ. ನಮ್ಮಲ್ಲಿ ಸ್ವಲ್ಪ ಜನ ರೈತರು ನೀನು ನಂಬಿದ್ದಾರೆ, ಅವರನ್ನು ಜೈಲಿಗೆ ಹಾಕ್ತಾರೆ. ನಮಗೆ ಗೊತ್ತಾಗುತ್ತೆ. ಆ ಒಂದೇ ಮಾತು ಅವ್ರಿಗೆ ಹೇಳ್ತೀನಿ, ನಿಂದು ಏನಿದ್ರು ದಾವಣಗೆರೆ ನಡೆಸು, ನಮ್ಮಲ್ಲಿ ಬಂದು ನಡ್ಸಕ್ಕೆ ಹೋಗ್ಬೇಡ. ನಮ್ಮ ರೈತರು ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಮುಂದಿನ ದಿನಗಳಲ್ಲಿ ನಿಂಗೆ ತೋರಿಸ್ತಾರೆ. ಇಷ್ಟೊಂದು ಕಾರ್ಮಿಕರಿದ್ದಾರೆ, ಇಷ್ಟು ಬಡ ಕುಟುಂಬದ ಕಾರ್ಮಿಕರು 300 ಕುಟುಂಬ ಇದೆ ಇಲ್ಲಿ, ಈ ಫ್ಯಾಕ್ಟ್ರಿ ಮೇಲೆ ಅವಲಂಬಿತರಾಗಿದ್ದಾರೆ. ನೀನು ಕಾಡೋದು ಬಿಡು, ಇಲ್ಲ ಅಂದ್ರೆ ನಮಗೆಲ್ಲರಿಗೂ ದಯಾಮರಣ ನೀನೇ ರಾಷ್ಟ್ರಪತಿಗಳಿಂದ ಕೊಡ್ಸು. ಅಲ್ಲ, ಸತತ 27 ಬಾರಿ ನೋಟಿಸನ್ನು ಜಾರಿ ಮಾಡಿದ್ರು. ನೋಟಿಸ್ ಜಾರಿ ಮಾಡಿದ್ರು, ಹೈಕೋರ್ಟ್ ಎಲ್ಲ ಸ್ಕ್ವಾಶ್ ಮಾಡಿದೆ. ನಮ್ಮ ಮಾಲೀಕರಿಗೆ ಇಷ್ಟೊಂದು ತ್ರಾಸ ಮಾಡ್ತಾ ಇದ್ದಾರೆ, ಇವರು ಎಂಪ್ಲಾಯಿಗಳಿಗೆ ತ್ರಾಸ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕೂಡಿ